ಇತಿಹಾಸವನ್ನು ಕೇಳಿದರೆ ಕೆಲವರ ಹೆಸರುಗಳು ಕೇವಲ ಹೆಸರುಗಳಲ್ಲ, ಅವು ಗರ್ಜನೆ, ಅವು ಎಚ್ಚರಿಕೆ. ಅಂತ ಒಂದು ಹೆಸರೇ ಸಂಗೊಳ್ಳಿ ರಾಯಣ್ಣ. ಅವರು ರಾಜನಲ್ಲ, ಆದರೆ ರಾಜನ ಸ್ವಭಾವದ ಯೋಧರು. ಸಿಂಹಾಸನಕ್ಕೆ ಹುಟ್ಟಿಲ್ಲ, ಅವರು ಸ್ವಾಭಿಮಾನಕ್ಕೆ ಜನ್ಮ ಪಡೆದವರು. ರಾಯಣ್ಣ ಬಾಲ್ಯದಲ್ಲಿ ಕಲಿತ ಪಾಠ ಒಂದೇ: ಅನ್ಯಾಯದ ಮುಂದೆ ಮೌನವಾಗದಿರು. ಬಡವರ ನೋವು, ಅನ್ಯಾಯ, ಬ್ರಿಟಿಷರ ದರ್ಪ ಇವು ರಾಯಣ್ಣನನ್ನು ಯೋಧನನ್ನಾಗಿಸಿದವು. ಕಿತ್ತೂರು ಕೇವಲ ಒಂದು ರಾಜ್ಯವಲ್ಲ, ಅದು ಸ್ವಾಭಿಮಾನದ ಸಂಕೇತ. ಅಲ್ಲಿಯ ರಾಣಿ ಕಿತ್ತೂರಿನ ಚೆನ್ನಮ್ಮ. ಅಂತ ರಾಜ್ಯವನ್ನು ಬ್ರಿಟಿಷರು ಕೇಳಿದರು, ಆದರೆ ರಾಣಿ ಚೆನ್ನಮ್ಮ ನನ್ನ ರಾಜ್ಯವನ್ನಲ್ಲ, ನನ್ನ ಉಸಿರನ್ನೇ ತೆಗೆದುಕೊಳ್ಳಿ ಎಂದಳು. ಅದರ ಹಿಂದೆ ನಿಂತಿರುವ ಶಕ್ತಿ ಸಂಗೊಳ್ಳಿ ರಾಯಣ್ಣ. ಅವರು ಹೇಳುತ್ತಾರೆ, ಸ್ವತಂತ್ರವನ್ನು ಕಾಗದದಲ್ಲಿ ಬರೆದುಕೊಡಬೇಕಾ, ಇಲ್ಲವೇ ರಕ್ತದಲ್ಲಿ ಬರೆಯಬೇಕಾ? ಅಂದಿನಿಂದಲೇ ಯುದ್ಧ ಆರಂಭವಾಯಿತು. ಬ್ರಿಟಿಷರ ಸೈನ್ಯ ದೊಡ್ಡದಿತ್ತು, ಆದರೆ ಕಿತ್ತೂರಿನ ಸೈನ್ಯ ಚಿಕ್ಕದಾಗಿದ್ದರಿಂದ ಕಿತ್ತೂರು ಪತನವಾಯಿತು. ರಾಣಿ ಚೆನ್ನಮ್ಮ ಬಂಧನವಾದಳು, ಆದರೆ ರಾಯಣ್ಣ ಶರಣಾಗಲಿಲ್ಲ. ಅವರು ಕಾಡಿಗೆ ಹೋದರು. ಗುಪ್ತ ಹೋರಾಟದ ಮೂಲಕ ಬ್ರಿಟಿಷ್ ಶಿಬಿರಗಳ ಮೇಲೆ ದಾಳಿ ಮಾಡಿದರು. ನಮ್ಮವರಿಂದಲೇ ದ್ರೋಹವಾಯಿತು, ಮೋಸವಾಯಿತು. ರಾಯಣ್ಣ ಬಂಧನವಾದರು, ಆದರೆ ಅವರ ಮುಖದಲ್ಲಿ ಭಯವಿರಲಿಲ್ಲ. ನಾನು ತಪ್ಪು ಮಾಡಿಲ್ಲ, ನಾನು ನನ್ನ ಜನರಿಗಾಗಿ ನಿಂತಿದ್ದೇನೆ, ನನ್ನ ಮಣ್ಣು ನನ್ನ ಹೆಮ್ಮೆ. ರಾಯಣ್ಣನ ದೇಹ ಬಿದ್ದಿತು, ಆದರೆ ಸ್ವಾಭಿಮಾನ ಸಾಯಲಿಲ್ಲ. ಸ್ನೇಹಿತರೆ, ಇವತ್ತು ಬ್ರಿಟಿಷರು ಇಲ್ಲ, ಆದರೆ ಅನ್ಯಾಯ ಇದೆ, ಭ್ರಷ್ಟಾಚಾರ ಇದೆ. ಪ್ರಶ್ನೆ ಒಂದೇ: ನೀನು ಮೌನವಾಗುತ್ತೀಯಾ, ಇಲ್ಲವೇ ರಾಯಣ್ಣನಂತೆ ನಿಂತುಕೊಳ್ಳು? ರಾಯಣ್ಣ ಸತ್ತಿಲ್ಲ, ಪ್ರತಿಯೊಬ್ಬ ಧೈರ್ಯಶಾಲಿಯ ಹೃದಯದಲ್ಲಿ ಬದುಕಿದ್ದಾನೆ. ಪ್ರಶ್ನೆ ಕೇಳುವ ಯುವಕರಲ್ಲಿ ಬದುಕಿದ್ದಾನೆ. ಅನ್ಯಾಯದ ವಿರುದ್ಧ ನಿಂತುಕೊಳ್ಳುವ ಪ್ರತಿಯೊಬ್ಬ ನಾಗರಿಕನಲ್ಲೂ ಬದುಕಿದ್ದಾನೆ. ಜೈ ಕಿತ್ತೂರ್, ಜೈ ರಾಯಣ್ಣ, ಜೈ ಭಾರತ್.